ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅಜಿತ್ ಪವಾರ್ ಅವರ ನಿಧನದ ನಂತರ ರಾಜಕೀಯ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದ ತಲ್ಲಣ ಉಂಟಾಗಿದೆ. ಬಹಳಷ್ಟು ಜನ ಕಂಬನಿ ಮಿಡಿದಿದ್ದಾರೆ, ಆಘಾತ ವ್ಯಕ್ತಪಡಿಸಿದ್ದಾರೆ, ಅವರ ಕುಟುಂಬದವರಿಗೆ ಸಾಂತ್ವನ ಹೇಳಿದ್ದಾರೆ. ಇದು ರೊಟೀನ್ ಆಗಿ ನಡೆಯುವಂಥ ವಿದ್ಯಮಾನ, ಇದರಲ್ಲಿ ಹೊಸತೇನೂ ಇಲ್ಲ. ಆದರೆ ಇದೇ ವಿದ್ಯಮಾನವನ್ನು ಬಳಸಿಕೊಂಡು ಅದರ ಮೂಲಕ ರಾಜಕೀಯ ಮಾಡುವಂಥ ಕುತಂತ್ರ ಮತ್ತು ಹೆಣದ ಮಾಂಸ ರಕ್ತವನ್ನು ತಿರುವ ಮೂಲಕವೇ ಜೀವನ ಮಾಡುವಂಥ ರಣಹದ್ದಿನ ಸ್ವಭಾವವನ್ನು ತೋರಿಸಿದ್ದಿದೆಯಲ್ಲ, ಅದು ನಿಜಕ್ಕೂ ಖೇದವನ್ನುಂಟು ಮಾಡುವಂಥ ವಿಚಾರ. ನೋಡಿ, ಎಂಥ ದುರಂತ ಅಂದರೆ, ಒಬ್ಬ ವ್ಯಕ್ತಿಯ ಸಾವಾಗಿದೆ, ಸಾವಿಗೆ ಅದರದೇ ಆದಂಥ ಕಾರಣಗಳಿರ್ತವೆ. ಒಂದು ವಿಮಾನ ಅಪಘಾತ ಆದ ಸಂದರ್ಭದಲ್ಲಿ, ಏರ್ ಕ್ರ್ಯಾಶ್ ಆದ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವ್ಯಾಖ್ಯಾನಿಸಲಾಗತ್ತೆ. ಅದನ್ನು DGCA ನೋಡ್ಕೊಳ್ಳುತ್ತೆ, ತನಿಖೆ ಮಾಡಲಾಗತ್ತೆ. ಬಹಳಷ್ಟು ಸಂದರ್ಭದಲ್ಲಿ ಯಾಕಾಯಿತು ಅಂತ ಗೊತ್ತೇ ಆಗೋದಿಲ್ಲ. ಇತ್ತೀಚೆಗೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾದ ವಿಮಾನ ಅಪಘಾತದ ಮಾಹಿತಿ ಇವತ್ತಿನವರೆಗೂ ಲಭ್ಯ ಆಗಿಲ್ಲ, ಯಾಕಾಯಿತು ಹೆಂಗಾಯಿತು ಅಂತ. ಇದೊಂದು ನಿಗೂಢ ರಹಸ್ಯವಾಗಿ ಉಳಿದ್ಬಿಡುತ್ತೆ. ಆದರೆ ಅದನ್ನು ಆಡಳಿತ ಪಕ್ಷದ ಮೇಲೆ ಕಟ್ಟೋದು, ಸರ್ಕಾರಕ್ಕೆ ಹೊಣೆಗಾರರನ್ನಾಗಿ ಮಾಡುವುದು, ತನ್ಮೂಲಕ ತಾನು ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಿದೆಯಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ. ಈಗ ನಾನು ಮಾತಾಡ್ತಾ ಇರೋದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರುವಂಥ ಮಮತಾ ಬೇಗಂ ಅವ್ರ ಬಗ್ಗೆ. ಮಮತಾ ಬೇಗಂ ಅವ್ರಿಗೆ ಭಾರತ ದೇಶದಲ್ಲಿ ಬದುಕುವುದು ಸುರಕ್ಷಿತ ಅಂತ ಅನ್ನಿಸ್ತಾ ಇಲ್ವಂತೆ. ಅಭದ್ರತೆ ಕಾಡ್ತಾ ಇದೆ ಅಂತೆ. ನೋಡಿ ಹೇಗಿದೆ. ಅಜಿತ್ ಪವಾರ್ ಅವರ ವಿಮಾನ ಅಪಘಾತ ಆದ ಮೇಲೆ ಈ ದೇಶದಲ್ಲಿ ವಾಸಿಸುವುದು ಸುರಕ್ಷಿತ ಅಲ್ಲ ಅನ್ನಿಸುವಂಥ ಭಾವವನ್ನು ಮೂಡಿಸಿದೆ. ಅಷ್ಟೇ ಅಲ್ಲ, ಈ ವಿಮಾನ ಅಪಘಾತಕ್ಕೆ ಕಾರಣವನ್ನು ತನಿಖೆ ಮಾಡುವುದನ್ನು ನಮ್ಮ ತನಿಖಾ ಸಂಸ್ಥೆಗಳು ಮಾಡಬಾರದು. ಅದರ ತನಿಖೆಯನ್ನು ಸುಪ್ರೀಂ ಕೋರ್ಟಿನ ನಿಗಾವಣೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ತನ್ಮೂಲಕ ತನಿಖೆಯನ್ನು ಮಾಡಿಸಬೇಕು. ಅಜಿತ್ ಪವಾರ್ ಅವರ ವಿಮಾನ ಅಪಘಾತ ಯಾಕಾಯಿತು ಅಂಥೇಳಿ ಯಾರು ತಮ್ಮದೇ ಆದಂಥ ಕೋರ್ಟಿನ ಮುಂದೆ ವಾಟ್ಸಪ್ ಗ್ರೂಪನ್ನು ಮಾಡಿ ಗಲಾಟೆ ಮಾಡಿಸ್ಲಿಕ್ಕೆ ಪ್ರಚೋದನೆಯನ್ನು ನೀಡ್ತಾರೋ, ಯಾರು ಕೂತಿರುವಂಥ ಜಡ್ಜ್ಗೆ ನೀನಾನಾದರೂ ಜನರ ಮಧ್ಯೆ ಹೋಗಿ ಚುನಾವಣೆಯಲ್ಲಿ ಮತ ಕೇಳಿ ಆಯ್ಕೆಯಾದಂಥ ವ್ಯಕ್ತಿ ಅಂತ ಪ್ರಶ್ನೆ ಮಾಡ್ತಾರೋ, ಯಾರು ಈ ದೇಶದ ನೆಲದ ಕಾನೂನಿಗೆ ಗೌರವವನ್ನೇ ಕೊಡೋದಿಲ್ವೋ, ಲಾ ಆಫ್ ದ ಲ್ಯಾಂಡ್ ಅನ್ನೋದರ ಕಲ್ಪನೆಯೇ ಇಲ್ಲವೋ, ಅವ್ರಿಗೆ ಹೇಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟಿನ ನಿಗಾವಣೆಯಲ್ಲಿ ಸಮಿತಿ ಆಗಬೇಕು, ತನ್ಮೂಲಕ ಇದರ ತನಿಖೆಯಾಗಬೇಕು. ಸ್ವಾಮಿ, ಈ ದೇಶದಲ್ಲಿ CDS ಇದ್ದರು, ಭಾಳ ದೊಡ್ಡ ಪರಾಕ್ರಮಿ ಮತ್ತು ಇಂಟೆಗ್ರಿಟಿಯಲ್ಲಿ ಅವ್ರನ್ನ ಪ್ರಶ್ನೆ ಮಾಡೋ ಹಾಗಿಲ್ಲ. ಬಿಪಿನ್ ರಾವತ್ ಅಂತೇಳಿ, ಜನರಲ್ ಬಿಪಿನ್ ರಾವತ್ ಅವ್ರದ್ದು ಇದೇ ರೀತಿ ಏರ್ ಕ್ರ್ಯಾಶ್ ಆಯಿತು. ಏರ್ ಕ್ರ್ಯಾಶ್ ಆದ ಸಂದರ್ಭದಲ್ಲಿ ಇವರು ಯಾರೂ ಕೂಡ ಚಕಾರ ಶಬ್ದವನ್ನು ಎತ್ತಲಿಲ್ಲ, ಅದರ ಬಗ್ಗೆ ಕಂಬನಿ ಮಿಡಿಯಲಿಲ್ಲ, ಬೇಸರವನ್ನು ವ್ಯಕ್ತಪಡಿಸಲಿಲ್ಲ. ಅದರ ಹಿಂದೆ ಯಾವುದೋ ಶಕ್ತಿ ಕೆಲಸ ಮಾಡಿರಬಹುದು ಅಂತ ಅನ್ನಿಸ್ತಿಲ್ಲ. ಯಾವುದೇ ರೀತಿಯ ಕನ್ಸರ್ನನ್ನು ಇವರು ಯಾರೂ ತೋರಿಸ್ಲಿಲ್ಲ. ಯಾರು ಈ ದೇಶದಲ್ಲಿ ಈ ಶತ್ರುಗಳು ಇಬ್ಬರಲ್ಲ, ಎರಡು ಹೊರೆ ಇದ್ದಾವೆ ಅಂತ ಹೇಳಿದಂಥ ವ್ಯಕ್ತಿ ರಾವತ್. ಒಂದು ಪಾಕಿಸ್ತಾನ, ಇನ್ನೊಂದು ಬಾಂಗ್ಲಾದೇಶ, ಮೂರನೇದು ಭಾರತ ದೇಶದ ಒಳಗಡೆ ಇರುವಂಥ ವಿಧ್ವಂಸಕ ಶಕ್ತಿಗಳೇನಿದಾವಲ್ಲ, ಅದು ಸೇರಿ ಎರಡೂವರೆ ಇವು ಶತ್ರು ಪಕ್ಷ ಅಂತೇಳಿ. ಅಂಥ ವ್ಯಕ್ತಿಯ ಬಗ್ಗೆ ಇವ್ರಿಗೆ ಯಾರಿಗೆ ಕನ್ಸರ್ಲಿ. ಈಗ ಅಜಿತ್ ಪವಾರ್ ಅವರ ಸಾವಾಗಿರೋದ್ರಿಂದ ಅದನ್ನು ಸುಪ್ರೀಂ ಕೋರ್ಟ್ನಲ್ಲಿ ತನಿಖೆ ಮಾಡಿ. ಯಾಕೆ ನಮ್ಮ ದೇಶದಲ್ಲಿರುವಂಥ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಆಗೋದಿಲ್ವಾ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಹೇಳಿದ್ದಾರೆ ಅವರು. ನಮ್ಮ ದೇಶದಲ್ಲಿರುವಂಥ ತನಿಖಾ ಸಂಸ್ಥೆಗಳು ತಮ್ಮ ವಿಶ್ವಾಸಾರ್ಹತೆಯನ್ನು ಕಳೆದುಕೊಂಡಿವೆ ಅಂತ. ಹೆಂಗೆ ಕಳ್ಕೊಂಡವು? ಇವರು ಕಲ್ಲಿಲೇ ಹೊಡೆದ್ರು, ಇವರು ಘೇರಾವ್ ಹಾಕಿದರು, CBI ಆಫೀಸ್ ಮೇಲೆ ಘೇರಾವ್ ಹಾಕಿದರು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನವರು ಬಂದು ಯಾವುದೋ ಖಾಸಗಿ ಏಜೆನ್ಸಿಯ IPAC ಅನ್ನುವಂಥ ಏಜೆನ್ಸಿಯ ತನಿಖೆ ಮಾಡುವ ಸಂದರ್ಭದಲ್ಲಿ ಅಲ್ಲಿಯ ಫೈಲ್ಗಳನ್ನು ಕಿತ್ಕೊಂಡು ಹೋದರು. ಹಾಗೆಲ್ಲ ಮಾಡಿದವರು ಈಗ ತನಿಖಾ ಏಜೆನ್ಸಿಯ ವಿಶ್ವಾಸಾರ್ಹತೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದರೆ ಮಮತಾ ಬೇಗಂಗೆ ತನ್ನ ಕಾಲ ಕೆಳಗಿನ ನೆಲ ಕುಸಿದು ಹೋಗಿದೆ ಅನ್ನುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದಕ್ಕಾಗಿ ಹೇಗಾದರೂ ಮಾಡಿ ಕೇಂದ್ರ ಸರ್ಕಾರದ ಮೇಲೆ, ನರೇಂದ್ರ ಮೋದಿ ಮೇಲೆ, ಅಮಿತ್ ಶಾ ಮೇಲೆ ಒಂದಷ್ಟು ಸಗಣಿ ಎರಚಲಿಕ್ಕೆ ಸಾಧ್ಯ ಆದರೆ ಎರಚಬಹುದು ಅಂತ. ಅದಕ್ಕೆ ಅವರು ಇನ್ನೊಂದು ಮಾತನ್ನು ಸೇರಿಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅವರು ವಾಪಸ್ ಶರದ್ ಪವಾರ್ ಬಣದ ಜೊತೆ ಸೇರಿಕೊಳ್ಳುವಂಥ, ವಿಲೀನ ಆಗುವಂಥ ಪ್ರಕ್ರಿಯೆಯಲ್ಲಿದ್ದರು ಅಂತ ನಾನು ಕೇಳಿದೆ. ಆ ಹಿನ್ನೆಲೆಯಲ್ಲಿ ಈಗ ವಿಮಾನ ಅಪಘಾತವನ್ನು ನೋಡಬೇಕು. ಅಂದರೆ ಇವ್ರು ಹೇಳಿದ ಕಾನ್ಸ್ಪಿರಸಿ ಥಿಯರಿಯನ್ನು ಉಂಟು ಮಾಡೋದು. ಅಂದರೆ
ನೋಡಿ, ರಣಹದ್ದು ಅಂತ ನಾನು ಯಾಕೆ ಹೇಳಿದೆ, ಶಬ್ದ ಭಾಳ ಉತ್ಪ್ರೇಕ್ಷೆದು ಅನಿಸ್ಬಹುದು, ಹಿಂಸಾದಾಯಕ ಅನಿಸ್ಬೋದು ನಿಮಗೆ. ಈ ಹೆಣ ಕೊಳೆತು ಹೋದ ಮೇಲೆ ಅದರ ಮಾಂಸವನ್ನು ತಿನ್ನುವ ಕೆಲಸ ಅದು ರಣಹದ್ದು. ಬಿದ್ದಿರುವ ಕೊಳೆತು ಹೋಗಿರುವ ಹೆಣದ ರಕ್ತ ಮಾಂಸ ಎಲ್ಲವನ್ನು ತಿನ್ನುವಂಥ ಕೆಲಸ ಮಾಡೋದು. ಇಲ್ಲಿ ಅದೇ ನಡೀತಾ ಇರೋದು. ಆತ ಬಂದು ಇವ್ರ ಜೊತೆ ವಾಪಸ್ಸು ಶರದ್ ಪವಾರ್ ಜೊತೆ ವಿಲೀನ ಆಗ್ತಿದ್ರೋ ಬಿಡ್ತಿದ್ರೋ ಅದು ಮುಂದಿನ ದಿನಗಳು, ಅದು ಸಂಬಂಧ ಇಲ್ಲ. ಆದರೆ ಇವ್ರಿಗೆ ತನ್ನ ಮೂಲಕ ಒಂದು ಕಾನ್ಸ್ಪಿರಸಿ ಸಂಚು ಆಗಿರಬಹುದು ಅಂತ ಇವರು ನಿರೀಕ್ಷೆ ಮಾಡ್ತಾರೆ. ಆ ಸಂಚು ಆಗಿದ್ದರೆ ಮಹಾರಾಷ್ಟ್ರ ಸರ್ಕಾರಕ್ಕೆ ತೊಂದರೆ ಆಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ದೇವೇಂದ್ರ ಫಡ್ನವೀಸು, ನರೇಂದ್ರ ಮೋದಿ, ಅಮಿತ್ ಶಾ ಸೇರಿ ವಿಮಾನ ಅಪಘಾತಕ್ಕೆ ಯಾಕೆ ಕಾನ್ಸ್ಪೈರ್ ಮಾಡಿರಬಾರ್ದು ಅನ್ನೋದು ಅವರ ನಿಲುವು. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂದರೆ ಕಳೆದ 15 ವರ್ಷಗಳಿಂದ ದುರಾಡಳಿತ ಮಾಡಿದ್ದರ ಫಲಶ್ರುತಿಯಾಗಿ ಈ ಬಾರಿಯ ಚುನಾವಣೆಯಲ್ಲಿ ಗೆಲ್ಲುವ ಸಾಧ್ಯತೆ ಕಡಿಮೆ ಅಂತ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದಕ್ಕೆ ಯಾವ ಅವಕಾಶವನ್ನೂ ಬಿಡಲಾರದೆ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡ್ತಾ ಇದ್ದಾರೆ ಇವರು. ಒಂದು ಎರಡನೇದು, ಇನ್ನೊಬ್ಬ ವ್ಯಕ್ತಿ, ಕಾಂಗ್ರೆಸ್ಸಿನ ವ್ಯಕ್ತಿ ದಿಗ್ವಿಜಯ್ ಸಿಂಗ್ ಅಂತೇಳಿ ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿದ್ದಂಥ ವ್ಯಕ್ತಿ. ಮುಂಬೈ ಸರಣಿ ಸ್ಫೋಟ ಆದ ಸಂದರ್ಭದಲ್ಲಿ ಸಫ್ರಾನ್ ಟೆರರಿಸಮ್ ಅಂತೇಳಿ ಒಂದು ಹೊಸ ಶಬ್ದವನ್ನು ಉತ್ಪತ್ತಿ ಮಾಡಿದ ಮನುಷ್ಯ, ಶಬ್ದೋತ್ಪತ್ತಿ ದಿಗ್ವಿಜಯ್ ಸಿಂಗ್. ಮುಂಬೈ ಸ್ಫೋಟಕ್ಕೆ ಕಾರಣ ಬೇರೆ ಯಾರೋ ಅಲ್ಲ, ಕಸಬ್ ಏನಾದರೂ ಅವತ್ತು ಸಿಗದೆ ಹೋಗಿದ್ರೆ, ರೆಡ್ ಹ್ಯಾಂಡ್ ಆಗಿ ಸಜೀವವಾಗಿ ಅಜ್ಮಲ್ ಕಸಬ್ ಸಿಗದೆ ಹೋಗಿದ್ರೆ ಅದು RSS ಮೇಲೆ ಹಾಕಬೇಕು ಅಂತ RSS ಕಾನ್ಸ್ಪರಸಿ ಆನ್ ಮುಂಬೈ ಬಾಂಬ್ ಬ್ಲಾಸ್ಟ್ ಅಂತ ಪುಸ್ತಕವನ್ನು ಬರೆಸಿ ಇದೇ ದಿಗ್ವಿಜಯ್ ಸಿಂಗ್ ಬಿಡುಗಡೆ ಮಾಡಿದರು. ಬಾಟ್ಲಾ ಹೌಸ್ ಎನ್ಕೌಂಟರ್ ಆದ ಸಂದರ್ಭದಲ್ಲಿ ಅದು ನಕಲಿ ಎನ್ಕೌಂಟರ್ ಅಂತ ಹೇಳಿದ ವ್ಯಕ್ತಿ. ಇವ್ರದೇ ಕಾಂಗ್ರೆಸ್ ಸರ್ಕಾರ, ಮಹಾರಾಷ್ಟ್ರದಲ್ಲೂ ಇವ್ರದೇ ಸರ್ಕಾರ, ಅವಾಗ ಕೇಂದ್ರದಲ್ಲೂ ಇವ್ರದೇ ಸರ್ಕಾರ. ಅಲ್ಲಿ ಮುಸಲ್ಮಾನರ ಎನ್ಕೌಂಟರ್ ಆಗಿದೆಯಲ್ಲ, ಉಗ್ರರು, ಆ ಉಗ್ರರ ಎನ್ಕೌಂಟರ್ ಆದಾಗ ಅವರು ಮುಸಲ್ಮಾನರಾಗಿದ್ದರು ಅನ್ನುವಂಥ ಕಾರಣಕ್ಕೋಸ್ಕರ ಈತ ಅದನ್ನು ಈ ತುಷ್ಟೀಕರಣ ಮಾಡಲಿಕ್ಕೆ ನಕಲಿ ಎನ್ಕೌಂಟರ್ ಅಂತ ಹೇಳಿದಂಥ ಮನುಷ್ಯ ದಿಗ್ವಿಜಯ್ ಸಿಂಗ್. ಈ ದಿಗ್ವಿಜಯ್ ಸಿಂಗ್ ಹೇಳ್ತಾರೆ, ಅಜಿತ್ ಪವಾರ್ ಅವರ ಸಾವಿದೆಯಲ್ಲ, ಈ ಸಾವು ಹಾಗೆ ಸಂಭವಿಸಿಲ್ಲ, ಅಲ್ಲಿ ವಿಸಿಬಿಲಿಟಿ ಕಡಿಮೆ ಇತ್ತಂತೆ. ಆ ವಿಸಿಬಿಲಿಟಿ ಕಡಿಮೆ ಇರೋದರಿಂದ ಈ ವಿಮಾನ ಅಪಘಾತ ಆಗಿದೆ, ಇದರ ಕುರಿತಾಗಿ ಸೂಕ್ತ ತನಿಖೆ ಆಗಬೇಕು, ನರೇಂದ್ರ ಮೋದಿ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇದ್ದಕ್ಕಿದ್ದಾಗೆ ಈತ ಟೆಕ್ನೋಕ್ರ್ಯಾಟ್ ಆಗಿಬಿಟ್ರು, ಇದ್ದಕ್ಕಿದ್ದ ಹಾಗೆ ಏರೋನಾಟಿಕ್ಸ್ನ ಅಧ್ಯಯನ ಮಾಡಿದ ವ್ಯಕ್ತಿ ಆಗಿಬಿಟ್ರು. ಯಾವಾಗ ವಿಸಿಬಿಲಿಟಿ ಇರುತ್ತೆ, ಯಾವಾಗ ಲ್ಯಾಂಡಿಂಗ್ ಆಗುತ್ತೆ, ಲ್ಯಾಂಡಿಂಗ್ ಆಗಲಿಕ್ಕೆ ವಿಸಿಬಿಲಿಟಿಯ ಮೀಟ್ರೇಜ್ ಎಷ್ಟಿರಬೇಕು, ಅಂತರ ಎಷ್ಟಿರಬೇಕು, ಎಲ್ಲವನ್ನು ಈ ಮನುಷ್ಯ ಹೇಳ್ತಾರೆ. ದಿಗ್ವಿಜಯ್ ಸಿಂಗ್ ಇವತ್ತು ಅಸ್ತಿತ್ವವನ್ನೇ ಕಳ್ಕೊಂಡಿರುವಂಥ ಕಾಂಗ್ರೆಸ್ಸಿನಲ್ಲಿ ಅಜ್ಞಾತನಾಗಿರುವ ವ್ಯಕ್ತಿ. ಸ್ವತಃ ರಾಹುಲ್ ಗಾಂಧಿ ಕೂಡ ಈಗ ತನ್ನನ್ನು ಸೇರಿಸ್ತಾ ಇಲ್ಲ. ಒಂದು ಕಾಲಕ್ಕೆ ರಾಹುಲ್ ಗಾಂಧಿ ಕಿವಿ, ಕಣ್ಣು, ಮೂಗು, ಬಾಯಿ ಎಲ್ಲ ಆಗಿದ್ದಂಥ ರಾಹುಲ್ ಗಾಂಧಿ ಯಾವಾಗ ಕರ್ನಾಟಕ ದಮನ ಕೇಳಿ ಬಂದೋ, ಯಾವಾಗ ಮಲ್ಲಿಕಾರ್ಜುನ ಮುತ್ಯ ಬಂದರೋ ನೇಪಥ್ಯಕ್ಕೆ ಸರಿದ್ಬಿಟ್ರು. ಈಗ ಮತ್ತೆ ವಾಪಸ್ ಬರಬೇಕು ಅಂದರೆ ಈ ರೀತಿಯಾದಂಥ ಉಪದ್ವ್ಯಾಪವನ್ನು ಮಾತಾಡಬೇಕು. ಆದ್ದರಿಂದ ಮತ್ತೆ ತನ್ನ ಸ್ಥಾನವನ್ನು ಗಳಿಸಬಹುದು ಅನ್ನುವಂಥ ನಿರೀಕ್ಷೆ. ಹೀಗೆ ಪ್ರತಿಯೊಬ್ಬರೂ ಕೂಡ ಇದನ್ನು ಹೇಗೆ ಬಳಸ್ಕೋಬೇಕು ನೋಡ್ತಾ ಇದ್ದಾರೆ. ಎಂಥ ವಿಚಿತ್ರ ಸನ್ನಿವೇಶ ಅಂದರೆ, ಭಾರತ ದೇಶದಲ್ಲಿ ಒಂದು ಅಪಘಾತ ಆಗತ್ತೆ, ಅಪಘಾತ ಆದ ಸಂದರ್ಭದಲ್ಲಿ ಆಗಿರುವಂಥ ವೈಜ್ಞಾನಿಕ ಕಾರಣಗಳು, ತಾಂತ್ರಿಕ ಅಡಚಣೆಗಳು 108 ಇರ್ತವೆ. ಆದರೆ ಅದನ್ನೂ ಕೂಡ ರಾಜಕೀಯ ಮಾಡುವಂಥ ಮನಸ್ಥಿತಿಯವರಿದ್ದಾರೆ. ಅಂದರೆ ಇವರೆಲ್ಲ ಎಷ್ಟು ಅಮಾನವೀಯವಾದಂಥ ವ್ಯಕ್ತಿತ್ವದವರು. ಇವರನ್ನು ಇಷ್ಟು ವರ್ಷ ರಾಜಕೀಯದಲ್ಲಿ ಹೇಗೆ ಕಾಪಿಟ್ಟು ಕಾಯಲಾಯಿತು, ಬೆಳೆಸಲಾಯಿತು, ಮುಖ್ಯಮಂತ್ರಿಯನ್ನಾಗಿ ಮಾಡಲಾಯಿತು, ಇವರಿಗೆ ಅಧಿಕಾರ ಕೊಡಲಾಯಿತು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.